ನಿರೂಪಕಿಯ ಅಪರ್ಣಾ ಬಗ್ಗೆ ಮಾಜಿ ಸಹೋದ್ಯೋಗಿ ಮಾತನಾಡಿದ್ದಾರೆ. ಅಪರ್ಣಾ ಸ್ನೇಹಿತ ಆರ್.ಜೆ. ಯದುನಂದನ್ ಮಾತನಾಡಿರುವಂಥದ್ದು. ಅಪರ್ಣಾ ಮೃತಪಟ್ಟಾಗ ನಾನು ಬೆಂಗಳೂರಿನಲ್ಲಿ ಇರಲಿಲ್ಲ. ಕೊನೆ ಕ್ಷಣದಲ್ಲಿ ಅಪರ್ಣಾ ಅವರನ್ನು ನೋಡ್ಲಿಕ್ಕೆ ಆಗಲಿಲ್ಲ. ಈ ನೋವು ಕೊನೆ ತನಕ ನನ್ನನ್ನು ಕಾಡ್ತಾ ಇರುತ್ತೆ. ದೂರದರ್ಶನದಲ್ಲಿ ನಾವು ಒಟ್ಟಿಗೆ ಕೆಲಸವನ್ನು ಮಾಡಿದ್ವಿ. ಹೇರ್ ಸ್ಟೈಲ್ ಬದಲಾದಾಗ ಸಮಸ್ಯೆ ಗೊತ್ತಾಯಿತು. ಅಪರ್ಣಾ ಸ್ನೇಹಿತ ಆರ್.ಜೆ. ಯದುನಂದನ್ ಅವರು ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಪರ್ಣಾ ಅವರ ಆತ್ಮೀಯ ಸ್ನೇಹಿತರಾದ ಆರ್.ಜೆ. ಯದುನಂದ್ ಅವರ ಮನೇಲಿದ್ದೀವಿ. ಅಪರ್ಣಾ ಅವರು ವಿಧಿವಶರಾಗಿ ಈಗಾಗಲೇ 2 ದಿನ ಕಳೆದಿದ್ದಾವೆ. ಆ ಆತ್ಮೀಯತೆ ಹೇಗಿತ್ತು, ಅಪರ್ಣಾ ಅವರ ಜೊತೆ ಹೇಗೆ ಯದುನಂದ್ ಅವರ ಒಡನಾಟ ಇತ್ತು, ಇದೆಲ್ಲವನ್ನ ನಾವು ಅವ್ರ ಜೊತೆನೆ ತಿಳಿದುಕೊಳ್ಳೋಣ. ಅಪರ್ಣಾ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರೇ ಕೊಡ್ತಾರೆ. ವಿಷಯ ಗೊತ್ತಾಗಿದ್ದ ಕೂಡಲೇ ಮನಸ್ಸಿಗೆ ಎಷ್ಟು ಆಘಾತ ಆಯಿತು. ಬಹಳ ದುರದೃಷ್ಟಕರ ಏನಪ್ಪಾ ಅಂತಂದ್ರೆ, ನಾನು ಈ ಘಟನೆ ಆದಾಗ ಬೆಂಗಳೂರಿನಲ್ಲೇ ಇರಲಿಲ್ಲ. ನಾನು ಐ ವಾಸ್ ಆನ್ ಎ ಫ್ಯಾಮಿಲಿ ವೆಕೇಶನ್, ಹೊರಗಡೆ ಇದ್ದೆ. ನಿನ್ನೆ ರಾತ್ರಿ ಅಷ್ಟೇ ಬಂದೆ. ಸೊ ಕೊನೆ ಕ್ಷಣಗಳನ್ನು ಅಥವಾ ಕೊನೆ ದಿನಗಳನ್ನು ಕೊನೆ ಬಾರಿ ನಾನು ಅಪರ್ಣಾ ಅವ್ರನ್ನ ನೋಡ್ಲಿಕ್ಕೆ ಆಗಲೇ ಇಲ್ಲ. ಅದ್ರ ಬಗ್ಗೆ ಬಹುಶಃ ಜೀವನ ಪರ್ಯಂತ ನನಗೆ ಈ ನೋವು ಕಾಡ್ತಾ ಇರುತ್ತೆ. ಅಪರ್ಣಾ ಅವರು ಎಲ್ಲರಿಗೂ ಈಗಿನ ಯಂಗ್ಸ್ಟರ್ಸಿಗಾಗಲಿ ಅಥವಾ ನನ್ನ ಜನರೇಷನಿನ ಯಂಗ್ಸ್ಟರ್ಸಿಗಾಗಲಿ ಒಂದು ಮಾದರಿ. ಕಾಂಪೇರಿಂಗ್ ಮಾಡೋರಿಗೆ, ನಿರೂಪಣೆ ಮಾಡೋರಿಗೆ, ಈ ಥರ ಮಾತಾಡಬೇಕಪ್ಪ, ಈ ಥರ ಸ್ಟೇಜಲ್ಲಿ ನಾನು ಪರ್ಫಾರ್ಮ್ ಮಾಡಬೇಕು, ಈ ಥರ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ನೋಡಿ ಕಲ್ತವ್ರು ನಾವು. ಎಲ್ಲರೂ ಹೇಳೋ ಹಾಗೆ ನಾನು ಹೇಳ್ತೀನಿ. ಏನಂದರೆ, ನಾನು ಚಿಕ್ಕ ಹುಡುಗ ಆಗಿದ್ದಾಗಿಂದ, ಅಂದರೆ ದೂರದರ್ಶನಲ್ಲಿ ಅಪರ್ಣಾ ಅವ್ರನ್ನ ನೋಡಿದಾಗಿಂದ ಹೇಗಿದ್ರು, ನಾನು ಅಪರ್ಣಾ ಅವ್ರನ್ನ ಮುಖಾಮುಖಿ ಭೇಟಿಯಾದಾಗಲೂ ಹಾಗೇ ಇದ್ರು. ಬಹುಶಃ ಈ ಕ್ಷಣದ ತನಕನೂ ಅವ್ರು ಹಾಗೇ ಇದ್ರು. ಬಹಳ ಜೀವನ ಸೆಲೆ ಇತ್ತು ಅವ್ರಿಗೆ ಬದುಕಲ್ಲಿ. ಬಹಳ ಸಂತೋಷವಾಗಿದ್ರು. ಲೈಫ್ ಟು ದ ಫುಲ್ಲೆಸ್ಟ್ ಆ ಥರ ಬದುಕಿದವರು ಅವರು. ಅವ್ರನ್ನ ನೋಡಿ ನಾವು ತುಂಬ ಕಲ್ತಿದ್ದೀವಿ. ಅಂದ್ರೆ ನಿಮ್ಗೆ ಮೆಂಟರ್ ಆಗಿದ್ರು ಅಂತ ಆಯ್ತು ಅಪರ್ಣಾ. ಹಾಗಿಂದ ಅಂದ್ರೆ ಆಗ್ಲೇ ಅವರು ಲೆಜೆಂಡ್. ಅಂದ್ರೆ ಇನ್ನೊಬ್ರಿಗೆ ಹೇಳ್ಕೊಡೋ ಮಟ್ಟಕ್ಕೆ ಎಲ್ಲವನ್ನ ಪರಿಣಿತ ಹೊಂದಿರುವಂತ ವ್ಯಕ್ತಿತ್ವ ಅದು. ನೀವು ಅವರೊಟ್ಟಿಗೆ ಯಾವತ್ತಾದ್ರೂ ಸ್ಟೇಜ್ ಶೋ ಮಾಡಿದೀರಾ? ಅಂದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ನ ಮೆಲುಕು ಹಾಕೋದಾದ್ರೆ ಈ ಸಮಯಕ್ಕೆ. ತುಂಬಾ ಮಾಡಿದ್ದೀನಿ. ನಾನು ತುಂಬಾನೇ ಸ್ಟೇಜ್ ಪ್ರೋಗ್ರಾಮ್ಸ್ ಮಾಡಿದ್ದೀನಿ ಅಪರ್ಣಾ ಅವ್ರ ಜೊತೆ. ವಾಯ್ಸ್ ಓವರ್ಸ್ ಕೂಡ ಮಾಡಿದ್ದೀನಿ ನಾನು ಕೆಲವು ಡಾಕ್ಯುಮೆಂಟ್ರೀಸ್ಗೆ ದೂರದರ್ಶನ್ನಲ್ಲಿ. ಮೆಮರೀಸ್ ಬ್ರಿಂಗ್ ಬ್ಯಾಕ್ ಅಂತಂದ್ರೆ ಅಪರ್ಣಾ ಅವ್ರ ಜೊತೆ ದ ವೇ ಹೌ ಶಿ ಯೂಸ್ ಟು ಹ್ಯಾಂಡಲ್ ದ ಹೋಲ್ ಸ್ಟೇಜ್. ಅದು ಎಷ್ಟು ಜನ ಇರಲಿ, ಅದೊಂದು ಕ್ಲೋಸ್ಡ್ ಆಡಿಟೋರಿಯಂ ಆಗಿರಲಿ ಅಥವಾ ಒಂದು ಓಪನ್ ಆಡಿಟೋರಿಯಂ ಆಗಿರಲಿ, ಏನೇ ಇರಲಿ, ಮತ್ತು ಎಂಥ ವೇದಿಕೆಯಲ್ಲಿ ಎಂಥ ಗಣ್ಯರೇ ಇರಲಿ, ಅದನ್ನು ನಿರ್ವಹಿಸಬೇಕು ಅನ್ನೋದನ್ನ ನಾವು ಅವ್ರನ್ನ ನೋಡಿನೇ ಕಲಿಬೇಕಿತ್ತು. ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ ಫ್ರಮ್ ಹರ್. ಇವತ್ತು ನಮ್ಮೊಟ್ಟಿಗೆ ಅವ್ರು ಇಲ್ಲ, ಇದ್ರ ಬಗ್ಗೆ ಏನಂತ ಹೇಳ್ತೀರಾ? ಎಷ್ಟು ಮಿಸ್ ಮಾಡ್ಕೊಂತೀರಾ ಅವ್ರ ಪ್ರೆಸೆನ್ಸ್ ಆಸ್ ಆತ್ಮೀಯರಾಗಿ ನೀವು ಇವತ್ತಿಗೆ? ಇದನ್ನ ಪದಗಳಲ್ಲಿ ಬಹುಶಃ ವಿವರಿಸಕ್ಕಾಗಲ್ಲ. ನಾವು ಹೇಗೆ ಮಿಸ್ ಮಾಡ್ಕೋತೀರಾ ಅಥವಾ ಎಷ್ಟು ಮಿಸ್ ಮಾಡ್ಕೋತೀರಾ ಅಂತ. ಇದೊಂದು ನಿರ್ವಾತ ವ್ಯಾಕ್ಯೂಮ್ ಕ್ರಿಯೇಟ್ ಅಂತೂ ಆಗಿದೆ. ಈಗ ಅಪರ್ಣಾ ಅಂದ್ರೆ ಶಿ ಈಸ್ ದ ಅಪರ್ಣಾ ಜಾಗನ ಅಪರ್ಣಾನ ಈಗ ರೀಪ್ಲೇಸ್ಮೆಂಟ್ ಅಂತ ನಾವು ನೋಡಕ್ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅದೊಂದು ಸ್ಥಾನ ಅಪರ್ಣಾಗಾಗೇ ಇರುತ್ತೆ. ಜೀವನ್ ಪರ್ಯಂತ ಈ ನೋವು ಇರುತ್ತೆ. ಬಟ್ ಅವ್ರು ಮಾಡಿರೋ ಎಲ್ಲಾ ಕೆಲಸಗಳು ನಮಗೆ ನೆನಪು ಕೂಡ ಇರುತ್ತೆ. ಅವರ ಪ್ರಪ್ರಥಮ ಸಿನಿಮಾ ಮಸಣದ ಹೂವು ಬಹುಶಃ ನಾನೊಂದು 10 ಸಲ ನೋಡಿರಬಹುದು ಆ ಸಿನಿಮಾನ. ಎಷ್ಟೊಂದ್ಸಲ ರೇಗಿಸಿದ್ದು ಉಂಟು ಅಪರ್ಣಾನ ನಾನು. ಸ್ವಲ್ಪ ಓವರ್ ಆಕ್ಟ್ ಮಾಡ್ತೀರಾ ನೀವು ಅಂತ. ಅಂದರೆ ತುಂಬ ಕಿಡ್ಡಿಶ್ ಆಗಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾನು. ಜೀವನ್ ಪರ್ಯಂತ ಖಂಡಿತ ಐ ಮಿಸ್ ಹರ್ ಅ ಲಾಟ್. ಒಟ್ಟಿಗೆ ಕೆಲಸ ಮಾಡಿದ್ವಿ, ತುಂಬ ಕಲ್ತಿದ್ದೀನಿ ನಿನ್ನಿಂದ. ಎಷ್ಟೊಂದು ಮಾತಾಡಿದ್ದೀವಿ, ಎಷ್ಟೊಂದು ನಕ್ಕಿದ್ದೀವಿ. ಈಗ ಮಾತಾಡೋಕ್ಕೂ ಆಗಲ್ಲ, ನಗಕ್ಕೂ ಆಗಲ್ಲ. ಒಳ್ಳೇದಾಗಲಿ, ಅವರ ಆತ್ಮಕ್ಕೆ ನೆಮ್ಮದಿ ಸಿಗಲಿ. ನಾಗರಾಜ್ ವಸ್ತಾರೆ ಅವರಿಗೆ ಬಹಳ ಶಕ್ತಿ ಮತ್ತು ಧೈರ್ಯ ಸಿಗಲಿ ಅಂತಷ್ಟೇ ನಾನು ಕೇಳ್ಕೊಳ್ಬಲ್ಲೆ. ದಟ್ಸ್ ಇಟ್. ನೋಡಿದ್ರಲ್ಲ, ಇದಿಷ್ಟು ಅಪರ್ಣಾ ಅವರ ಆತ್ಮೀಯ ಸ್ನೇಹಿತ ಹಾಗೂ ಅವರೊಟ್ಟಿಗೆ ಒಡನಾಟವನ್ನ ಬೆಳೆಸಿದಂತಹ ಆರ್.ಜೆ. ಯದುನಂದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಅವರ ಜೊತೆ ಮೋನಿಕಾ ಎಸ್ ನಾಗರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.